ಆಪರೇಷನ್ ಸಿಂಧೂರಗೆ ಸಂಬಂಧಪಟ್ಟ ಹಾಗೆ ಸರ್ವ ಪಕ್ಷ ಸಭೆ ಕರೆಯೋ ಸಾಧ್ಯತೆಗಳಿದೆ. ಇವತ್ತು ಆಪರೇಷನ್ ಸಿಂಧೂರಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆ ಕರೆದಂತಹ ಕೇಂದ್ರ ಸರ್ಕಾರ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಸರ್ವ ಪಕ್ಷಗಳ ಸಭೆ. ದೇಶದ ಎಲ್ಲ ಪಕ್ಷದ ಮುಖಂಡರು ನಾಯಕರು ಬರಬಹುದು ಇಂದಿನ ಸರ್ವಪಕ್ಷ ಸಭೆಯಲ್ಲಿ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ವಿವರಣೆ, ಎಲ್ಲ ಪಕ್ಷಗಳ ಸಂಸದರಿಗೂ ಕೂಡ ಸರ್ಕಾರದಿಂದ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಈಗಾಗಲೇ ಸೆಂಟ್ರಲ್ ಕೇಂದ್ರದ ಎಲ್ಲ ಇಲಾಖೆಗಳ ಪ್ರಮುಖರ ಜೊತೆ ಚರ್ಚೆ ಮಾಡಲಾಗಿದೆ. ಒಂದು ಸುತ್ತಿನ ಚರ್ಚೆ ನಡೆದಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿರ್ತಕ್ಕಂತಹ ಸೇನಾಧಿಕಾರಿಗಳು ಇಂದಿನ ಸರ್ವ ಪಕ್ಷಗಳ ಸಭೆ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಇಂದು ಕೇಂದ್ರ ಸರ್ಕಾರದಿಂದ ಸರ್ವ ಪಕ್ಷಗಳ ಸಭೆ, ಆ ಸಭೆಯಲ್ಲಿ ಸಾಕಷ್ಟು ಪ್ರಮುಖ ಪಕ್ಷಗಳ ಮುಖಂಡರು ಬರಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆ ಕರೆದಂಥ ಕೇಂದ್ರ ಸರ್ಕಾರ ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭಗೊಳ್ಳಬಹುದು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಆಪರೇಷನ್ ಸಿಂಧೂರ ಮುಂದುವರಿದ ಭಾಗಗಳೇನಾದರೂ ಇದಾವ? ಮತ್ತೊಂದು ಸಮರಕ್ಕೆ ಸಿದ್ಧವಾಗ್ತಾ ಇದೆಯಾ ಭಾರತ? ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಕಾರ ಅಥವಾ ಧನಾತ್ಮಕ ಋಣಾತ್ಮಕ ಯಾವುದಾದ್ರೂ ಅಭಿಪ್ರಾಯಗಳು ಸರ್ವಪಕ್ಷದಿಂದ ವ್ಯಕ್ತವಾಗಬಹುದು. ಈ ಎಲ್ಲ ವಿಚಾರಗಳು ಕೂಡ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಗಳಾಗ್ತವೆ. ಏನು ಮಾಡಬಹುದು, ಏನು ಮಾಡಬಾರ್ದು, ಸರ್ಜಿಕಲ್ ಸ್ಟ್ರೈಕ್ನ ಮುಂದಿನ ಭಾಗ ಏನು? ಸೊ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷಗಳ ಸಭೆಯನ್ನು ಮೋದಿ ನೇತೃತ್ವದಲ್ಲಿ ಕರೆಯಲಾಗಿದೆ. ಸೊ ಇವತ್ತು ಸರ್ವಪಕ್ಷಗಳ ಬೇರೆ ಬೇರೆ ಪಕ್ಷಗಳ ಮುಖಂಡರು ಕೂಡ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪರಸ್ಪರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗುತ್ತೆ. ಆಪರೇಷನ್ ಸಿಂಧೂರದ ಬಗ್ಗೆ ಏನಾದರೂ ನಕಾರಾತ್ಮಕಗಳೇನಾದರೂ ಅಭಿಪ್ರಾಯಗಳಿದ್ದಾವ ಅಥವಾ ಇದರ ಮುಂದಿನ ಭಾಗವಾಗಿ ಮತ್ತೊಂದು ಸಮರಕ್ಕೆ ಸಿದ್ಧ ಆಗಬೇಕಾ? ಎಲ್ಲ ತರಹದಲ್ಲೂ ಕೂಡ ಪರವಿರೋಧ ಚರ್ಚೆಗಳು ಕೂಡ ನಡೆಯುವ ಸಾಧ್ಯತೆಗಳಿದ್ದಾವೆ. ಒಂದಷ್ಟು ಅಭಿಪ್ರಾಯ ಪಕ್ಷಾತೀತವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ, ದೇಶದ ಭದ್ರತೆ ಅಂತ ಬಂದಾಗ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ದೇಶದ ಪರ ನಿಂತುಕೊಳ್ಳಬೇಕಾಗಿ ಬರುತ್ತೆ. ಸೊ ಆ ತರಹದ ಅನಿವಾರ್ಯತೆಯಲ್ಲಿ ಈಗ ಸರ್ವ ಪಕ್ಷಗಳ ಸಭೆ, ಸೊ ಸಾಕಷ್ಟು ಮುಖಂಡರು ಭಾಗಿಯಾಗುವ ಸಾಧ್ಯತೆಗಳಿದೆ.